ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಕನ್ನಡ ಚಿತ್ರರಂಗದ ಅನ್ನಪೂರ್ಣೇಶ್ವರಿ ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಅವರ ಜನ್ಮದಿನಾಚರಣೆ. ಈ ಜನ್ಮದಿನಾಚರಣೆ ಪ್ರಯುಕ್ತ ಅವ್ರ ಬಗ್ಗೆ ಒಂದೆರಡು ಇತಿಹಾಸನ ನಿಮ್ಗೆ ಹೇಳ್ತೀನಿ. ಇವತ್ತು ನಾನು ಹೇಳೋದು ಅವ್ರ ಹುಟ್ಟು ಮತ್ತು ಅವರು ಬಂದಿದ್ದ ದಾರಿ, ನಾನು ಅದನ್ನೆಲ್ಲ ಹೇಳಲ್ಲ. ಅವ್ರ ದಾಖಲೆಗಳಿದೆ ನೋಡಿ, ಆ ದಾಖಲೆಗಳನ್ನು ಜನಕ್ಕೆ ಮುಟ್ಟಿಸ್ಬೇಕು. ಇದನ್ನು ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ, ಇವತ್ತು ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳೊಂದಿಗೆ ಈ ಸಂಚಿಕೆಯನ್ನು ಆರಂಭ ಮಾಡೋಣ. 1939 ಡಿಸೆಂಬರ್ 6ನೇ ತಾರೀಕು ಅಮ್ಮವರು ಜನಿಸಿದ್ದು. ಅಪ್ಪಾಜಿಗೌಡ ಹಾಗೂ ಲಕ್ಷ್ಮಮ್ಮ ಅವರಿಗೆ 8 ಜನ ಮಕ್ಕಳು. ಆ 8 ಜನದಲ್ಲಿ ಅಮ್ಮವರು 2ನೇವರು. ಇವರು ಜೂನ್ 25, 1953ರಲ್ಲಿ ಅಣ್ಣವ್ರನ್ನ ಕೈ ಹಿಡಿದ್ರು. ಅಣ್ಣವ್ರ ಕೈ ಹಿಡಿಯೋದು 53ರಲ್ಲಿ, ಅಣ್ಣವರು ಚಿತ್ರರಂಗ ಬಂದಿದ್ದು 54ರಲ್ಲಿ. ನೋಡಿ, ಕನ್ನಡಿಗರ ದೈತ್ಯ ಶಕ್ತಿ ಅಣ್ಣವರ ಹಿಂದೆ ಅಮ್ಮವರಿದ್ದಾರೆ. 53ರಲ್ಲಿ ಅಮ್ಮವ್ರನ್ನ ಮದುವೆ ಆದರೂ ಅಣ್ಣವರು 54ರಿಂದ ಕನ್ನಡ ಚಿತ್ರರಂಗದ ಮತ್ತು ಕನ್ನಡಿಗರ ಆರಾಧ್ಯ ದೈವರಾಗಿ ಬೆಳೆದರು. ಒಂದು ಯಶಸ್ವಿಯ ಪುರುಷನ ಹಿಂದೆ ಮಹಿಳೆ ಇರುತ್ತಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಇವರು 1975ರಲ್ಲಿ ವಜ್ರೇಶ್ವರಿ ಸಂಸ್ಥೆನ ಕಟ್ಟಿದ್ರು. ಇದರಲ್ಲಿ ಪೂರ್ಣಿಮಾ ಎಂಟರ್ಪ್ರೈಸಸ್, ನಿರುಪಮಾ ಆರ್ಟ್ಸ್, ಭಾರ್ಗವಿ ಕಮೆಂಟ್ಸ್, ಶ್ರೀ ಲಕ್ಷ್ಮಿ ಆರ್ಟ್ಸ್, ಹೀಗೆ ಅಂಗಸಂಸ್ಥೆಗಳನ್ನ ಎಲ್ಲ ಇಟ್ಟರು. ಇವರೇನಕ್ಕೆ ವಜ್ರೇಶ್ವರಿ ಕಮೆಂಟ್ಸ್ನ ಕಟ್ಟಿದ್ರು? ಅಣ್ಣವರ ಚಿತ್ರಗಳು ದುಡ್ಡು ಮಾಡ್ತಾ ಇಲ್ಲ, ಲಾಸ್ ಆಗ್ತಾ ಇದೆ ಅಂತೆಲ್ಲ ಮಾತುಗಳು ಕೇಳೋ ಬರೋ ಸ್ಟಾರ್ಟ್ ಆಯಿತು. ಯಾಕೆ? ಈ ಕೆಲವು ನಿರ್ಮಾಪಕರು ಅಣ್ಣವ್ರ ಚಿತ್ರದಿಂದ ದುಡ್ಡು ಮಾಡ್ಕೊತಾ ಬಂದರು. ದುಡ್ಡು ಮಾಡ್ತಾ ದುಡ್ಡಾಗಿಲ್ಲ, ಅಣ್ಣವ್ರ ಪಿಕ್ಚರ್ ಮಾಡಿದ್ರೆ ಲಾಸು ಅಂತ ಅಪಪ್ರಚಾರ ಸ್ಟಾರ್ಟ್ ಮಾಡಿದ್ರು. ಯಾಕೆ ಅಪಪ್ರಚಾರ ಸ್ಟಾರ್ಟ್ ಮಾಡಿದ್ರು? ಇವ್ರ ಕಾಲ್ ಶೀಟು ಬೇರೆಯವ್ರು ಕೊಡಬಾರ್ದು. ಇವಾಗ ನಾನೊಬ್ಬ ಪ್ರೊಡ್ಯೂಸರು, ನಾನು ಈ ಚಿತ್ರ ಮಾಡಿದೆ, ನನಗೆ ಲಾಸ್ ಆಯಿತು ಅಂದರೆ ಮತ್ತೆ ಅಣ್ಣವ್ರು ನಮಗೆ ಕಾಲ್ ಶೀಟ್ ಕೊಡ್ತಾರೆ. ಮತ್ತೆ ಕಾಲ್ ಶೀಟ್ ಕೊಟ್ಟಾಗ ಮತ್ತೆ ನಾವು ಚಿತ್ರ ತೆಗೆಯೋಣ, ದುಡ್ಡು ಬಾಚ್ಕೊಳ್ಳೋಣ. ಜನಕ್ಕೆ ಮಾತ್ರ ಕಾಲ್ ಶೀಟು ಇವ್ರಿಗೆ, ಜನಕ್ಕೆ ಮತ್ತು ಅಣ್ಣವ್ರ ಕಡೆಯವ್ರಿಗೆಲ್ಲ ಚಿತ್ರ ಫೈಲೂರ್ ಆಯಿತು, ನಮ್ಗೆ ದುಡ್ಡಾಗಿಲ್ಲ ಅನ್ನೋದು. ಈ ಥರ ಒಂದು ಇದನ್ನು ಸುಳ್ಳು ಸುದ್ದಿಗಳನ್ನ ಹಬ್ಸ್ತಾ ಕೆಲವು ನಿರ್ಮಾಪಕರು ಮಾಡ್ತಾ ಇರೋದು ಅಮ್ಮವ್ರಿಗೆ ಗೊತ್ತಾಗೋಯ್ತು. ಓಹೋ, ಇದರಲ್ಲಿ ಏನೋ ಇದೆ, ಯಾಕೆ ನಾವೇ ಮಾಡಬಾರ್ದು ಅಂತಬಿಟ್ಟು ಅಮ್ಮವ್ರು ತೀರ್ಮಾನ ಮಾಡಿ ಒಂದು ಒಳ್ಳೆಯ ಗಳಿಗೆ, ಇಡೀ ಭಾರತೀಯ ಚಿತ್ರರಂಗದಲ್ಲೇ ಯಾರೂ ಮಾಡಲಾಗದಂಥ ಸಾಧನೆ ಮಾಡಬೇಕು ಅಂತ ಒಂದು ಹೆಜ್ಜೆ ಇಟ್ಟಿದ್ದ ಗಳಿಗೆ ಆಯಿತು. 1973ರಂದು ಅವರು ವಜ್ರೇಶ್ವರಿ ಕಮೆಂಟ್ಸ್ನ ಹುಟ್ಟು ಹಾಕಿ ಅಲ್ಲಿಂದ ಚಿತ್ರಗಳನ್ನು ನಿರ್ಮಿಸಲು ಆರಂಭಿಸಿದರು. ಮೊದಲನೇ ಚಿತ್ರ ಅವರಾಗಿ ತ್ರಿಮೂರ್ತಿ ಮಾಡಿದ್ರು. ಬ್ಲಾಕ್ ಬಸ್ಟರ್ ಮೂವಿ ಆಯಿತು. ಇಡೀ ಚಿತ್ರರಂಗ ಬಾಯಿ ಮೇಲೆ ಬೆಟ್ಟಿಟ್ಟು ನೋಡ್ಬಿಡ್ತು ಅಮ್ಮವ್ರನ್ನ. ಏನಪ್ಪ ನಿರ್ಮಾಪಕರಾದರೂ ಈ ಥರ ಒಂದು ಅದ್ಭುತ ಚಿತ್ರ ಕೊಟ್ಬಿಟ್ರಲ್ಲ ಅಂತ. ಅಲ್ಲಿಂದ ಅಮ್ಮವರು ತಿರುಗಿ ನೋಡಲೇ ಇಲ್ಲ ರೀ. ಅಲ್ಲಿಂದ ಕೊನೆಯ ಚಿತ್ರ, ಅವರ ನಿರ್ಮಾಣದಲ್ಲಿ ಬಂದಂಥ ಕೊನೆಯ ಚಿತ್ರ ರನ್ ಆಂಟೋನಿ. ಅಣ್ಣವರಿಂದ ಆರಂಭವಾದಂಥ ಯುಗ ವಿನಯ್ ಅವರ ರನ್ ಆಂಟೋನಿಯವರಿಗೆ ಅವ್ರಿಗೂ ಮುಕ್ತಾಯ ಆಯಿತು. ಅಲ್ಲಿವರೆಗೂ ಸುಮಾರು 80ಕ್ಕೂ ಅಧಿಕ ಚಿತ್ರಗಳನ್ನ ಅವ್ರು ಮಾಡಿದ್ರು. 80ಕ್ಕೂ ಅಧಿಕ ಚಿತ್ರಗಳಲ್ಲಿ ಅವರು 78ರಷ್ಟು ಸಹ ಯಶಸ್ವಿ ಚಿತ್ರಗಳನ್ನು ನೀಡಿದರು. ಇದು ಬರೀ ಕನ್ನಡ ಚಿತ್ರರಂಗದಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ದಾಖಲೆ. ಇಲ್ಲಿ ಸುಮಾರು ದಾಖಲೆಗಳಿದೆ. ಇದರಲ್ಲಿ ಒಂದು ಸಂಸ್ಥೆ 80ಕ್ಕೂ ಅಧಿಕ ಚಿತ್ರಗಳನ್ನು ಮಾಡಿ ಅದರಲ್ಲಿ ಸುಮಾರು 80
80ಕ್ಕೂ ಒಂದು 85 ಅಂತ ಇಟ್ಕೊಳ್ಳಿ, 87 ಚಿತ್ರ ನನ್ನ ಅಂದಾಜಿನ ಪ್ರಕಾರ. 87 ಚಿತ್ರಗಳಲ್ಲಿ 80-82 ಅಷ್ಟು ಚಿತ್ರಗಳು ಸಹ ಶತದಿನೋತ್ಸವ ಕಾಣಿಸಿದೆ. ಶತದಿನೋತ್ಸವ 25 ವಾರಗಳು, 50 ವಾರಗಳು ಕಂಡಿದೆ. ಇದು ಒಂದು ಸಂಸ್ಥೆ, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಸಂಸ್ಥೆ ಮಾಡಿದ ಒಂದು ಅತ್ಯುತ್ತಮ ಸಾಧನೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಇಡೀ ಭಾರತೀಯ ಚಿತ್ರರಂಗದಲ್ಲೇ ಒಬ್ಬ ಮಹಿಳೆ ನಿರ್ಮಿಸಿದ ಅಂಥ ಚಿತ್ರಗಳು 90ರಷ್ಟು ಚಿತ್ರಗಳು ಸಹ ಯಶಸ್ವಿಯಾಗಿರೋದು ಅಮ್ಮೋರು ಮಾಡಿದ್ದು ಮಾತ್ರ. ನೋಡಿ, ಅಮ್ಮೋರು ನಿರ್ಮಿಸಿದ ಎಲ್ಲ ಚಿತ್ರಗಳು ಸಹ ಯಶಸ್ವಿ ಕಾಣಿಸಿದೆ. ಇದರಲ್ಲಿ ಇನ್ನೂ ಒಂದು ದಾಖಲೆ ನಾನು ನಿಮ್ಗೆ ಹೇಳ್ತೀನಿ. ಈ 87 ಚಿತ್ರಗಳಲ್ಲಿ ನನ್ನ ತಿಳಿದು ಮತ್ತು ನನ್ನ ಒಂದು ಮಾಹಿತಿಯ ಪ್ರಕಾರ 80 ಚಿತ್ರಗಳು ಕಾದಂಬರಿ ಆಧಾರಿತ ಚಿತ್ರಗಳಿದೆ. ಕೆಲವರು ಏನು ಕೊಟ್ಟರು ನಾಡಿಗೆ ಅಂತ ಕೇಳ್ತಾರಲ್ಲ, ಆ ದಜ್ಜಿಗಾಮಣಿಗಳೇ ಕೇಳ್ಕೊಳ್ರಿ. ಕನ್ನಡದ ಮಹಾನ್ ಕವಿಗಳ ಪುಸ್ತಕನ ತಗೊಂಡು ಅದನ್ನು ಜನಕ್ಕೆ ಮುಟ್ಟೋ ರೀತಿಯಲ್ಲಿ ಚಿತ್ರ ಮಾಡಿ ತೋರಿಸಿದ್ದಾರೆ ನಮ್ಮ ಅಣ್ಣವರು ಮತ್ತು ಅಮ್ಮವರು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಸುಮಾರು ಒಂದು 35-38 ಚಿತ್ರಗಳು ಅಣ್ಣವ್ರಿಗೆ ನಿರ್ಮಿಸಿದ್ದಾರೆ. ಶಿವಣ್ಣಂಗೆ 17-18 ಚಿತ್ರ ನಿರ್ಮಿಸಿದ್ದಾರೆ. ರಾಘಣ್ಣಂಗೆ 13 ಚಿತ್ರಗಳು, ಅಪ್ಪು ಬಾಸ್ಗೆ 10 ಚಿತ್ರಗಳು ಹಾಗೂ ವಿನಯ್ಗೆ 2 ಚಿತ್ರಗಳನ್ನ ಅಮ್ಮವರು ನಿರ್ಮಿಸಿದ್ದಾರೆ. ಈ ಎಲ್ಲ ಚಿತ್ರಗಳು ದಾಖಲೆ ಚಿತ್ರಗಳೇ. ಇದು ಒಂದು ಕಡೆ ಆದರೆ, ಇನ್ನೊಂದು ದಾಖಲೆ, ಇದು ಇನ್ನು 100 ವರ್ಷ ಹೋದರೂ ಬರೀ ಭಾರತೀಯ ಚಿತ್ರರಂಗದಲ್ಲ, ಇಡೀ ಪ್ರಪಂಚದ ಚಿತ್ರರಂಗದಲ್ಲಿ ಸಹ ಯಾರೂ ಮಾಡೋಕ್ಕಾಗಲ್ಲ. ಒಂದು ಸಂಸ್ಥೆ ನಿರ್ಮಿಸಿದ 3 ಚಿತ್ರಗಳು, ಕ್ಷಮೆ ಇರಲಿ, ಒಂದು ಸಂಸ್ಥೆ ನಿರ್ಮಿಸಿದ 4 ಚಿತ್ರಗಳು 1 ವರ್ಷಗಳ ಕಾಲ ಪ್ರದರ್ಶನ ಕಂಡಿದ್ದ ಏಕೈಕ ಸಂಸ್ಥೆ ಶ್ರೀ ವಜ್ರೇಶ್ವರಿ ಸಂಸ್ಥೆ. ಏಕೈಕ ನಿರ್ಮಾಪಕರು ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾತ್ರ ರೀ. ಶಂಕರ್ ಗುರು, ಅನುರಾಗ ಅರಳಿತು, ನಂಜುಂಡಿ ಕಲ್ಯಾಣ ಹಾಗೂ ಜನ್ಮದ ಜೋಡಿ, ಈ 4 ಚಿತ್ರಗಳು ಸಹ 1 ವರ್ಷಗಳ ಕಾಲ ಪ್ರದರ್ಶನ ಕಂಡಿದೆ. ಇದು ಭಾರತೀಯ ಚಿತ್ರರಂಗ ಅಷ್ಟೇ ಅಲ್ಲದೆ ವಿಶ್ವ ಚಿತ್ರರಂಗದಲ್ಲಿ ಒಂದು ಅಪರೂಪದ ದಾಖಲೆ. ಇದು ಒಂದು ದಾಖಲೆ ಆದರೆ, ಇನ್ನೂ ಒಂದು ದಾಖಲೆ ಹೇಳ್ತೀನಿ ನೋಡಿ. ಒಂದು ಚಿತ್ರ, ಒಬ್ಬ ನಾಯಕ ನಟನ 3 ಚಿತ್ರಗಳು 1 ವರ್ಷ, 25 ವಾರ ಮತ್ತು 25 ವಾರ, ಈ ಕಂಟಿನ್ಯೂಗೆ 3 ಚಿತ್ರಗಳು 25, 50 ಓಡಿರೋದು. ಆ 3 ಚಿತ್ರಗಳು ಒಂದೇ ದಿನ ತ್ರಿವಳಿ ಸಂಭ್ರಮ ಅಂತ ಮಾಡಿದ್ರು. ಬೆಂಗಳೂರಿನ ಚೌಡೆಯ ಮೆಮೋರಿಯಲಲ್ಲಿ ಈ ಸಂಭ್ರಮ ಮಾಡಿದ್ರು. ಆ 3 ಚಿತ್ರಗಳ ತ್ರಿವಳಿ ಸಂಭ್ರಮ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾರೂ ಮಾಡಿಲ್ಲ. ಅದನ್ನು ಮಾಡಿದವರು ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಒಬ್ಬರೇ. ಅದು ಜೀವನ ಚೈತ್ರ, ಆಕಸ್ಮಿಕ ಹಾಗೂ ಒಡ ಹುಟ್ಟಿದ್ದು. ತ್ರಿವಳಿ ಸಂಭ್ರಮ ಅಂತ ಒಂದು ಅದ್ಭುತ ಸಮಾರಂಭವನ್ನು ಸಹ ಮಾಡಿದ್ರು. ಇದು ಒಂದು ದಾಖಲೆನೇ. ಈಗ ಒಂದು ಚಿತ್ರ ಬಿಡುಗಡೆ ಆಗುತ್ತೆ, ಆ ಚಿತ್ರನ ನಾವೆಲ್ಲ ನೋಡ್ತೀವಿ, ಅದರಿಂದ ಪಾಠ ಕಲಿತೀವಿ. ಇದು ನಮ್ಮ ಕನ್ನಡದ ಸಂಸ್ಕೃತಿ ಮತ್ತು ಭಾರತದ ಸಂಸ್ಕೃತಿಗೆ ಒಗ್ಗುವಂಥ ಪಾತ್ರಗಳನ್ನ ನಾವು ನೋಡ್ತೀವಿ, ಮಾಡ್ತೀವಿ, ಖುಷಿ ಪಡ್ತೀವಿ. ಇದು ಭಾರತದಲ್ಲಿ. ಆದರೆ ಅಮ್ಮೋರು ನಿರ್ಮಿಸಿದಂಥ ಒಂದು ಚಿತ್ರ ಅಮೇರಿಕದ ವಿಶ್ವವಿದ್ಯಾಲಯದಲ್ಲಿ ಹಳ್ಳಿಗಳು ಹೇಗಿರಬೇಕು ಇದನ್ನು ನೋಡಿ, ಈ ಚಿತ್ರನ ನೋಡಿ ಕಲೀರಿ ನೀವೆಲ್ಲ ಅಂತಬಿಟ್ಟು ಒಂದು ವಿಶ್ವವಿದ್ಯಾಲಯದಲ್ಲಿ ಆ ಚಿತ್ರ ನಿಕ್ತಾರೆ. ಅದು ಯಾವ ಚಿತ್ರ? ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ